ಈ ತಾಯಿ ಎದೆಗಾಲು ಕುಡಿಸ್ಬೇಕಾಗಿದೆ. ತಾಯಿ ಎದೆಯನ್ನು ಕತ್ತರಿಸಿದ ರೀತಿಯಲ್ಲಿ ಏನ್ ಮಾಡ್ರಪ್ಪ ಅಂದ್ರ ನಮ್ಮ ಗೋಮಾತೆಗಳನ್ನು ಕತ್ತರಿಸಿ ನಮ್ಗೆಲ್ಲರಿಗೂ ಕೃಷಿಯಲ್ಲಿ ತೊಂದರೆ ಅನುಭವಿಸಿದೆ. ಅಷ್ಟು ಕ್ರೂರಿಗಳಿದೆ ಬ್ರಿಟಿಷರು. ಅಂತ ಬ್ರಿಟಿಷರು ಮನ ಒಲಿಸೋದು ಸುಲಭ ಕೆಲಸ ಇರಲಿಲ್ಲ. ನಾವೆಲ್ಲ ಮಾತಾಡ್ತೀವಿ ಇದೆ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನ ಸೇರ್ಗಟ್ಟಲೆ ಆಗಿರ್ತಕ್ಕಂಥ ದೇಶ ನಮ್ಗೆ ಸುವರ್ಣವಾಗಿತ್ತು. ರಾಜ ಮಹಾರಾಜರ ಕಾಲಾವಧಿ ನೋಡ್ತೀವಿ. ನಮ್ಮ ಮನೆಗಳಿಗೆ ಡೋರ್ಗಳಿರಲಿಲ್ಲ, ಕಿಟಕಿಗಳಿರಲಿಲ್ಲ. ನಮ್ಮ ಮನೆ ಪರಿಸ್ಥಿತಿ ಹೆಂಗಿತ್ತು, ನಮ್ಮ ದೇಶದ ಪರಿಸ್ಥಿತಿ ಹೆಂಗಿತ್ತು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅಂತ ಶ್ರೀಮಂತ ದೇಶ ಆಗಿರ್ತಕ್ಕಂಥ ಭಾರತ ದೇಶವನ್ನ ಕೊಳ್ಳೆ ಹೊಡೆದು ಲೂಟಿ ಮಾಡಿದ್ರು. ಮೋಸ ವಂಚನೆ ಎಲ್ಲರಿಂದ ಮಾಡಿ ಏನ್ ಮಾಡಿರಪ್ಪ ಅಂದ್ರ ನಮ್ನೆಲ್ಲರೂ ಬೀದಿ ಪಾಲ್ ಮಾಡಿದ್ರು. ಭಿಕ್ಷೆ ಬೇಡ ಪರಿಸ್ಥಿತಿ ಬಂದು ನಾವು ಕೊನೆಯದಾಗಿ ಏನ್ ಮಾಡಬೇಕು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ ಬ್ರಿಟಿಷರು. ಆ ಕಂಪನಿ ಕೆಳಗೆ ನಾವ್ ಏನ್ ಮಾಡಬೇಕು, ಗುಲಾಮರಾಗಿ ಬದುಕುವ ಪರಿಸ್ಥಿತಿ ಬಂತು. ನಮಗೆ ಬೇಡಿ ತಿನ್ನೋ ಪರಿಸ್ಥಿತಿ ಬೇಕು. ನಾವು ಯಾವತ್ತೂ ಕೊಟ್ಟವ್ರು, ನಾವು ಬೇಡಿದವ್ರಲ್ಲ, ಹೊಳ್ಳಿ ಬೇಡುವ ಪರಿಸ್ಥಿತಿ ಅಂತ ಅಂದಿಟ್ರು ಬ್ರಿಟಿಷರು ನಮಗೆ. ಅಂತ ಕ್ರೂರಿಗಳ ಮನಸ್ಸೋಲಿಸ್ತಕ್ಕಂಥ ಕೆಲಸವನ್ನ ಮಹಾತ್ಮ ಗಾಂಧೀಜಿ ಬಹಳಷ್ಟು ಪರಿಶ್ರಮ ಪಟ್ಟು, ಅವರಷ್ಟೇ ಅಲ್ಲ ಬಹಳಷ್ಟು ಜನ ಹೋರಾಟಗಾರರು, ಭಗತ್ ಸಿಂಗ್ ಅಂತವರು, ಸುಭಾಷ್ ಚಂದ್ರ ಬೋಸ್ ಅಂತವರು, ಬಹಳಷ್ಟು ಜನ ಹೋರಾಟಗಾರರು ಏನ್ ಮಾಡಿರಪ್ಪ ಅಂದ್ರೆ ಸ್ವತಂತ್ರ ಹೋರಾಟದಲ್ಲಿ ಹಗಲಿರು ದುಡಿದು, ಕುಟುಂಬ ಅನ್ಲಿಲ್ಲ, ಯಾವುದೇ ಅಪೇಕ್ಷೆ ಇಲ್ಲದೆ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನ ಬಲಿ ಕೊಟ್ಟು ಏನ್ ಮಾಡಿರಪ್ಪ ಅಂದ್ರ ಮುಂದೆ ಲಾಸ್ಟ್ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್ ಕೊನೆಯದಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಗ ಭಾರತಕ್ಕೆ ಸ್ವತಂತ್ರವನ್ನು ಕೊಡ್ತಾರೆ. ಕೊಡುದ್ರಾಗೂ ಮತ್ತೆ ಒಂದು ಸ್ವತಂತ್ರ ಮಾಡೇ ಕೊಟ್ರು ಭಾರತ ದೇಶಕ್ಕೆ ಸ್ವತಂತ್ರವನ್ನ. ಮೊಹಮ್ಮದ್ ಅಲಿ ಜಿನ್ನಾ ಅವರು ಪಾಕಿಸ್ತಾನ ಬೇಕಂತೇಳಿ ನಮ್ಮ ಹಿಂದೂ ಮುಸ್ಲಿಮರಲ್ಲಿ ಭೇದ ಭಾವ ಮತ್ತೆ ಬೀಜ ಬಿತ್ತಿದ್ರು, ವಿಷ ಬೀಜವನ್ನ. ಹಿಂದೆ ಹಿಂದೂ ಮುಸ್ಲಿಂ ಬಾಯಿಯವರು ಬಹಣ ಅಂತಿದ್ವು ನಾವು. ಹಿಂದೂ ಮುಸ್ಲಿಂ ಅಂದ್ರೆ ದ್ವೇಷದ ಭಾವನೆ ಕೊಡ್ಲಿಕ್ಕೆ ಮಸೀದಿಗಳಲ್ಲಿ ಹಂದಿ ಕಡ್ದು ಹಾಕಿದ್ರು, ಗೋಮಾತೆ ಕಡ್ದ ಮುಸಲ್ಮಾನರ ಮೇಲೆ ಹಾಕಿದ್ರು, ಹಂದಿ ಕಡ್ದು ಹಾಕಿ ಹಿಂದೂಗಳ ಮೇಲೆ ಹಾಕಿದ್ರು. ನಮ್ಮ ಮೇಲೆ ಮಾಡಿದ ಹಿಂದೂ ಮುಸ್ಲಿಮರ ಕಿತ್ತಾಡೋ ಹಂಗ್ ಮಾಡಿದ್ರು ಬ್ರಿಟಿಷರು. ಮುಂದೆ ಈ ಬ್ರಿಟಿಷರು ಮುಂದೆ ಹೇಗಪ್ಪ ಅಂದ್ರೆ ಕೊನೆದಾಗಿ ಹೋಗ್ಬೇಕಂದ್ರ ನಮ್ಮಿಬ್ಬರ ಮಧ್ಯೆ ಜಗಳ ಹಚ್ಚಿ ಪಾಕಿಸ್ತಾನ ಒಳಗೆ ಬಿಟ್ರು. ಲಾರ್ಡ್ ಮೌಂಟ್ ಬ್ಯಾಟನ್ರು ಕೊನೆಯದಾಗಿ ಮಹಾತ್ಮ ಗಾಂಧೀಜಿ ಅವ್ರಿಗೆ ಹೇಳಿದ್ರು, ನೀವು ಪಾಕಿಸ್ತಾನನ್ನ ಸ್ವತಂತ್ರ ದೇಶವನ್ನಾಗಿ ಮಾಡಲಿಕ್ಕೆ ಅವಕಾಶ ಕೊಟ್ರೆ ನಾವು ಸ್ವತಂತ್ರವನ್ನು ಕೊಡ್ತೀವಿ ಅಂತ. ಕೊನೆಯದಾಗಿ ಮಹಾತ್ಮ ಗಾಂಧೀಜಿ ಅನಿವಾರ್ಯವಾಗಿ ಪಾಕಿಸ್ತಾನ ದೇಶವನ್ನು ಒಳಗೊಂಡು ನಮ್ಮ ದೇಶಕ್ಕೆ